ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೋಟಿವೇಶನ್ ನನಗೂ ಅಷ್ಟು ಮೋಟಿವೇಶನ್ ಸಿಗ್ತಿರ್ಲಿಲ್ಲ. ಭಯ ಆಗ್ತಿತ್ತು. ಐಫೋನ್ ಬೇಕಾ, ಗೋಪ್ರೋ ಬೇಕಾ, ಇನ್ಸ್ಟಾ 360 ಕ್ಯಾಮ್ರಾ ಬೇಕಾ, ದೊಡ್ಡ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಏನು ಬೇಕು, ಸ್ಟಾರ್ಟಿಂಗ್ ಮೇಯ್ನು ಇದ್ರೆ ಸಾಕು ನೀವು ಒಬ್ಬ ಯೂಟ್ಯೂಬರ್ ಆಗ್ಬೋದು. 1,000 ರೂಪಾಯಿ ಇದೆಯಾ, 10,000 ರೂಪಾಯಿ ಇದೆಯಾ, 20,000 ರೂಪಾಯಿ ಇದೆಯಾ, ಅದನ್ನು ನಿಮಗೆ ನಾನು ತೋರಿಸ್ತೀನಿ ನೋಡಿ. ಈ ಮೈಕ್ ತೊಗೊಂಡೆ ಮಾಡ್ತೀನಿ ನಾನು. ಹೆಚ್ಚು ಕಮ್ಮಿ 1,00,000 ಬಂಡವಾಳ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲ ಯಾವ ಅಂಡ್ರವಿ ಬಂದ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತು ಬಂದಿರೋ ಮ್ಯಾಟ್ರ್ ಉದ್ದೇಶ ಅಂತ ಹೇಳಿದ್ರೆ, ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ನನ್ನ ಸ್ನೇಹಿತರುಗಳೆಲ್ಲ ಕೇಳ್ತಾಯಿದ್ರು, ಮಗ ನಾನು ಯೂಟ್ಯೂಬ್ ಮಾಡಬೇಕು, ಏನು ಮಾಡೋದು ಹೇಗೆ ಮಾಡೋದು ಅಂತ. ಅಂಥವ್ರಿಗೆಲ್ಲ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಎಷ್ಟೋ ಜನಕ್ಕೆ ಮೋಟಿವೇಶನ್ನು ನನಗೂ ಅಷ್ಟು ಮೋಟಿವೇಶನ್ ಸಿಗ್ತಿರ್ಲಿಲ್ಲ, ಭಯ ಆಗ್ತಿತ್ತು. ಆ ಮೋಟಿವೇಶನ್ನ ನಾನು ಬೇರೆಯವರು ವೀಡಿಯೋಯಿಂದ ನಾನು ನೋಡಿ ಕಲ್ತು ನಾನು ಮಾಡ್ತಾ ಇರೋದು ಯೂಟ್ಯೂಬ್ ಇಲ್ಲಿವರೆಗೂ ಬಂದಿದ್ದೀನಿ. ಹಾಗೆ ನೀವು ಕೂಡ ಮೋಟಿವೇಶನ್ ನಮ್ಮಿಂದ ನಿಮಗೆ ಒಂದು ಸ್ವಲ್ಪ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಹೇಗೆ ಸ್ಟಾರ್ಟ್ ಮಾಡಬೇಕು, ಏನು ಐಫೋನ್ ಬೇಕಾ, ಗೋಪ್ರೋ ಬೇಕಾ, ಇನ್ಸ್ಟಾ 360 ಕ್ಯಾಮ್ರಾ ಬೇಕಾ, ದೊಡ್ಡ ಕ್ಯಾಮ್ರಾ ಬೇಕಾ, ಇಲ್ಲ ಐಫೋನೇ ಬೇಕಾ, ಆ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಾ. ಆ ಥರ ಯಾವುದೂ ಇಲ್ಲದೇ ಸಿಂಪಲ್ಲಾಗೆ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್, ಕಮೆಂಟು, ಶೇರ್ ಮಾಡೋದು ಬಿಡಬೇಡಿ. ಹಾಗೆಯೇ ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಗಂಟೆಯನ್ನು ಹೊಡೆಯೋದು ಮಿಸ್ ಮಾಡಿಬಿಡಿ ಅಂತ ನಿಮ್ಮನ್ನ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಮ್ಯಾಟ್ರ್ ಅಂತ ಹೇಳಿದ್ರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಏನು ಬೇಕು ಹೇಳಿ. ಫಸ್ಟು ಸ್ಟಾರ್ಟಿಂಗು ಸ್ನೇಹಿತರೆ, ಐಫೋನು ಬೇಡ, ಕ್ಯಾಮ್ರಾ ಬೇಕಾಗಿಲ್ಲ, ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು. ಆಮೇಲೆ ಗೋಪ್ರೋ, ಇನ್ಸ್ಟಾ 360 ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ಮೈಕ್ಗಳು ಬೇಡ. ಮತ್ತೇನು ಬೇಕೋ, ಮೀಟ್ರ್ ಬೇಕೋ. ಏನು ಹೇಳಿ, ಮೀಟ್ರ್ ಬೇಕು ಸ್ನೇಹಿತರೆ. ಮೀಟ್ರು, ದಮ್ಮು, ಧೈರ್ಯ ಇಷ್ಟು ಇದ್ದರೆ ಸಾಕು ನೀವು ಒಬ್ಬ ಯೂಟ್ಯೂಬರ್ ಆಗ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗು ಮಾಡೋವರೆಗೂ ಮಾತ್ರ ಭಯ ಇರುತ್ತೆ ಸ್ನೇಹಿತರೆ. ಒಂದು 5-6 ವೀಡಿಯೋ ಮಾಡೋವರೆಗೂ ಅಷ್ಟೇ ನಿಮಗೆ ಮುಜುಗರ, ಭಯ ಎಲ್ಲ ಇರುತ್ತೆ. ಅದಾದಮೇಲೆ ಆಟೋಮೆಟಿಕ್ಕು ನಿಮಗೆ ಧೈರ್ಯ ಬರುತ್ತೆ. ನಂತರ ಪಬ್ಲಿಕ್ಕಲ್ಲಿ ಎಲ್ಲರಿಗೂ ಭಯ ಆಗುತ್ತೆ. ನಾವು ಎಷ್ಟೋ ಜನ ಮಾಡ್ತಾಯಿದ್ದಾರೆ. 20,000 30,000 ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್ ಇರೋರಿಗೂ ಕೂಡ ಪಬ್ಲಿಕ್ಕಲ್ಲಿ ಮಾಡಲಿಕ್ಕೆ ಭಯ ಇರುತ್ತೆ. ಬಟ್ ನಾವು ಸಿಂಗಲ್ಲಾಗೆ ನಮ್ಗೆ ಗೊತ್ತಿರೋದನ್ನು ನಾವು ಯಾವ ಪ್ಯಾಟ್ರನಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಯೂಟ್ಯೂಬ್ಗೆ ಬಂದರೆ ಆಟೋಮೆಟಿಕ್ಕು ನೀವು ಒಂದು 5-6 ವೀಡಿಯೋ ಮಾಡಿದ್ರೆ ಸಾಕು, ನಿಮ್ಗೆ ಧೈರ್ಯ ಬಂದುಬಿಡುತ್ತೆ. ಮೇಯ್ನ್ ಬೇಕಾಗಿರೋದು ಯಾವ ಫೋನು, ಐಫೋನು ಗೀಫೋನು ಅಲ್ಲ, ಮೇಯ್ನ್ ಧೈರ್ಯ ಬೇಕು ಸ್ನೇಹಿತರೆ. ಫಸ್ಟು ಧೈರ್ಯ ಇದ್ದರೆ ಬನ್ನಿ ಯೂಟ್ಯೂಬ್ಗೆ, ಓಕೆನಾ. ನಿಮ್ಗೆ ಗೊತ್ತಿರೋ ಸ್ಕಿಲ್ಸ್ನ ನೀವು ಶೋ ಮಾಡಿ. ಇಷ್ಟೇ ಸ್ನೇಹಿತರೆ. ಮೇಯ್ನು ನಾನು ಏನು ಬೇಕು ಅಂತ ನಿಮಗೆ ನಾನು ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ. ಏನೇನು ಬೇಕು ಮೇಯ್ನು ಅಂದರೆ, ಒಂದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು ಸ್ನೇಹಿತರೆ. ನಿಮ್ಮ ಹತ್ರ 6,000 ರೂಪಾಯಿ ಇದೆಯಾ, 10,000 ರೂಪಾಯಿ ಇದೆಯಾ, 20,000 ರೂಪಾಯಿ ಇದೆಯಾ, ಒಂದು ಲೆವೆಲ್ ಕ್ಯಾಮ್ರಾ ಕ್ಲಾರಿಟಿ ಇದೆಯಾ, ಸಾಕು ಫೋನ್ ಇದ್ದರೆ ಸಾಕು. ಅದ್ರ ಜೊತೆಗೆ ಒಂದು ನಿಮ್ಮ ಕೈಲಾದರೆ 290 ರೂಪಾಯಿಗೆಲ್ಲ ಒಂದು ನಿಮಗೆ ಮೈಕ್ ಬರುತ್ತೆ, ವೈರ್ ಮೈಕು. ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅದು ಬೇಡವಾ, ಇನ್ನೂ ಸ್ವಲ್ಪ 899 ರೂಪಾಯಿಗೆ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಆ ಮೈಕು ಯೂಸ್ ಮಾಡ್ಬೋದು. ನಾನು ಆ ಮೈಕು ಯಾವುದು ಅಂತ ನನಗೆ ತೋರಿಸ್ತೀನಿ ನೋಡಿ. ಈ ಥರ ನಾನು ಫಸ್ಟ್ ಮೈಕು ತೊಗೊಂಡಿದ್ದು ಬಯೋದು, ಸೂಪರಾಗಿದೆ. ಇದನ್ನು ಕೂಡ ನಾನು ಎಷ್ಟೋ ಒಂದು 8ರಿಂದ 10 ವೀಡಿಯೋ ಸ್ಟಾರ್ಟಿಂಗಲ್ಲಿ ಮಾಡಿದೆ. ಬಟ್ ನನಗೆ ಕಾಮಿಡಿ ಸ್ಟಾರ್ಟ್ ಮಾಡಿದ್ವಿ ಒಂದು 5 ಜನ ಹುಡುಗರು ಸೇರಿಕೊಂಡು. ಆ ಟೈಮಲ್ಲಿ ನನಗೆ ಇನ್ನೊಂದು ಮೈಕು ತೊಗೊಂಡೆ, ಅದನ್ನು ನಿಮಗೆ ನಾನು ತೋರಿಸ್ತೀನಿ ನೋಡಿ. ಈ ಮೈಕು ತೊಗೊಂಡೆ, JSD Pro ಅಂದ್ಬಿಟ್ಟು. ಇದು ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಬಟ್ ನಾರ್ಮಲ್ಲು ಸ್ಟಾರ್ಟಿಂಗ್ ಶುರು ಮಾಡಿದ್ರೆ ಇದು ನನಗೆ ಯಾಕೋ ಸಮಾಧಾನ ಆಗಿರಲಿಲ್ಲ ಸ್ನೇಹಿತರೆ. ಬಟ್ ಸ್ಟಾರ್ಟಿಂಗು ಶುರು ಮಾಡಿದ್ರೆ ನಿಮಗೆ ಇದು ಓಕೆ ಬೆಸ್ಟ್. ವೈರ್ಲೆಸ್ ಬೇಕು ಅಂದರೆ ಸ್ಟಾರ್ಟಿಂಗು ಓಕೆ, ಸ್ವಲ್ಪ ದಿನ ಮೇಂಟೈನ್ ಮಾಡ್ಬೋದು. ಇಲ್ಲ ಅದೇ ಸಾಕು ನಿಮಗೆ, ವಿತ್ ವೈರ್ದೇ ಸದ್ಯಕ್ಕೆ ಮೇಂಟೈನ್ ಮಾಡ್ಬೋದು. ಅದನ್ನು ಮೇಂಟೈನ್ ಮಾಡಿಕೊಂಡೆ ನೀವು ಒಂದು ಲೆವೆಲ್ಗೆ, ದುಡ್ಡು ಬರೋ ಲೆವೆಲ್ಗೆ, ಅಂದರೆ ದುಡ್ಡು ಬರೋವರೆಗೂ, ಅದರಲ್ಲಿ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋವರೆಗೂ ದಯವಿಟ್ಟು ಬಂಡವಾಳ ಹಾಕ್ಬೇಡಿ ಸ್ನೇಹಿತರೆ. ನಾನು ನಿಮಗೆ ಅದನ್ನೇ ಹೇಳೋದು. ಸಿಂಪಲ್ಲಾಗೆ ನೀವು ದುಡ್ಡು ಮಾಡೋವರೆಗೂ ಬೇರೆ ಬಂಡವಾಳ ಹಾಕ್ಬೇಡಿ. ಇಷ್ಟೇ ಸ್ನೇಹಿತರೆ. ನಿಮ್ಮ ಹತ್ರ ಮೊಬೈಲು ಆದರೆ ಇದನ್ನು ಮೈಕ್ ತೊಗೊಳ್ಳಿ. ಯಾವುದೋ ಇಲ್ಲಾಂದರೆ 2,000 ರೂಪಾಯಿ ಮೈಕ್ ತೊಗೊಳ್ಳಿ. ಇಲ್ಲ 800 ಚಿಲ್ಲರೆ ಬರುತ್ತೆ, ಅದು ಸೂಪರಾಗಿದೆ. ವಿತ್ ಸಣ್ಣ ಶೆಲ್ ಹಾಕೋದು, ಅದು ಹೋಗಲ್ಲ ಅಷ್ಟು ಬೇಗ, ನಿಮ್ಗೆ ಆರಾಮಾಗಿ ಬಳಕೆ ಬರುತ್ತೆ. ಆ ಮೈಕ್ ತೊಗೊಳ್ಳಿ ಸಾಕು. ಆ ಮೈಕ್ ತೊಗೊಂಡು ಮೊಬೈಲ್ ಹಿಡ್ಕೊಂಡು
ನೀವು ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಯಾವ ಗಿಂಬಲ್ಲು ಬೇಕಾಗಿಲ್ಲ, ಯಾವ ಕ್ಯಾಮ್ರಾನು ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಮೊಬೈಲಲ್ಲಿ ತೊಗೊಳ್ಳಿ. ಮೊಬೈಲು ಮಾಮೂಲಿಗಿರೋ ಕ್ಯಾಮ್ರಾ ಆಪ್ಷನ್ಸ್ ಸಾಕು, ಅದಕ್ಕೆ ಸಪ್ರೇಟ್ ಆ್ಯಪ್ ಗಿಪ್ಪೆಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ತೊಗೊಳ್ಳಿ, ಒಂದು ಯಾವುದೋ ಸಣ್ಣ ಎಡಿಟಿಂಗು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಈ ಯೂಟ್ಯೂಬ್ ಜರ್ನಿಗೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಇಷ್ಟು ಸ್ಟಾರ್ಟ್ ಮಾಡಿಕೊಂಡು ನಿಮಗೆ ಯಾವ್ಯಾವ ಥರ ಕಂಟೆಂಟ್ ಬೇಕು, ನಿಮಗೆ ಇವಾಗ ಎಕ್ಸಾಂಪಲ್ ನಾನು ನೋಡಿ, ಮಿಕ್ಸಿ ರಿಪೇರಿ, ಗ್ಯಾಸ್ ಸ್ಟವು, ಐಟಮು, ಅಪ್ಲೈನ್ಸಸ್ ಫೀಲ್ಡಲ್ಲಿದ್ದೀನಿ. ನನಗೆ ನನ್ನ ಕ್ಯಾಟಗರಿ ಜೊತೆ ನನಗೆ ಬೇರೆ ಗೊತ್ತಿರೋ ಸ್ಕಿಲ್ಸ್ಗಳನ್ನ ನಿಮಗೂ ತಿಳಿಸ್ಕೊಂಡು ಬರ್ತಾಯಿದ್ದೀನಿ. ಆ ಥರ ನಿಮಗೇನು ಐಡಿಯಾ ಇದೆ, ನಿಮ್ಗೆ ಯಾವ ಬ್ಲಾಗರಾ, ಮೋಟ್ರ್ ಬ್ಲಾಗರಾ, ವ್ಲಾಗ್ ಮಾಡ್ತೀರಾ, ಡೈಲಿ ಬ್ಲಾಗ್ ಮಾಡ್ತೀರಾ, ಯಾವ ಥರ ನಿಮಗೆ, ಇಲ್ಲ ಟ್ರಿಪ್ ಹೊಡಿತೀರಾ, ಆ ಥರ ಯಾವುದು ಬೇಕೋ ಅದನ್ನು ನಿಮ್ಗೆ ಏನು ಅನಿಸುತ್ತೆ ಆ ಥರ ಕ್ಯಾಟಗಿರಿ ಅದನ್ನು ಮಾಡಿ. ಇಲ್ಲ ನೀವೇನೋ ಕೆಲಸ ಮಾಡ್ತಾಯಿದ್ದೀರಾ, ನಾನು ಈ ಥರ ಕೆಲಸ ಮಾಡ್ತಾಯಿದ್ದೀನಿ, ಈ ಥರ ಇವತ್ತು ಹಿಂಗಾಯಿತು ಅನ್ನೋದ್ರ ಬಗ್ಗೆನೂ ಮಾಡ್ಬೋದು. ನಿಮ್ಮ ಸ್ಕಿಲ್ ಏನಿದೆ ಒಂದು ಇದನ್ನ ಹಿಡ್ಕೊಂಡು ಬಂದುಬಿಡಿ. ಫಸ್ಟು ನಾನು ಯೂಟ್ಯೂಬ್ ಜಂಪ್ ಹೊಡೆದ್ಬಿಟ್ಟು ಆಮೇಲೆ ನಾನೇನೋ ಹುಡ್ಕೋಣ ಅಂತ ಬರಬೇಡಿ. ನಾನು ಬಂದಿದ್ದು ಹಾಗೇ, ನನ್ನ ಅಂಗಡಿದ್ದು ಏನೇ ಇದ್ದರೂ ನನ್ನ ಅಂಗಡಿ ಬಗ್ಗೆ ಮಾಡೋಣ ಅಂತ ಬಂದು ಬೇರೆವೆಲ್ಲ ನಾನು ಮಿಕ್ಸು ಕಂಟೆಂಟ್ ಮಾಡ್ತಾಯಿದ್ದೀನಿ. ಯಾಕೆಂದ್ರೆ ನಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ 25,000 ಸಬ್ಸ್ಕ್ರೈಬರ್ ಆಗೋವರೆಗೂ ನಾನು ಎಲ್ಲ ಮಿಕ್ಸ್ ಕಂಟೆಂಟು ಮಾಡ್ತೀನಿ. ಆಮೇಲೆ ನನಗೆ ಯಾವುದು ಜನ ಇದನ್ನು ಮಾಡಿ ಅಂತ ಫೋರ್ಸ್ ಮಾಡ್ತಾರೋ ಆವಾಗ ನಾನು ಒಂದೇ ವೇಯಲ್ಲಿ ಹೋಗ್ತೀನಿ. ಅಲ್ಲಿವರೆಗೂ ನಾನು ಮಿಕ್ಸ್ ಕಂಟೆಂಟಲ್ಲೇ ಇರ್ತೀನಿ. ಆಮೇಲೆ ಯಾರೋ ಹೇಳಿದ್ರು ನನಗೆ ಕ್ಯಾಮ್ರಾ ಕ್ಲಾರಿಟಿ ಬರ್ತಾಯಿಲ್ಲ ಅಂದ್ಬಿಟ್ಟು ನೀವು ಕ್ಯಾಮ್ರಾ ತೊಗೊಂಡು. ನಾನು ಹಂಗೆ ಮಾಡಿದ್ದು ಸ್ನೇಹಿತರೆ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಬರ್ತಾಯಿಲ್ಲ, ಅವ್ರ ಫೋನ್ ಹಳೇದಾಗಿರುತ್ತೆ, ಒಂದೊಂದು ಫೋನಲ್ಲಿ ಅವರು ಕ್ಲಾರಿಟಿ ಸಿಗ್ತಾಯಿಲ್ಲ ಅಂದ್ಬಿಟ್ಟು, ಮಗ ನಿನ್ನ ಕ್ಯಾಮ್ರಾ ಕ್ಲಾರಿಟಿ ಬರ್ತಾಯಿಲ್ಲ ಕಣೋ ಫೋನಲ್ಲಿ, ಹಂಗೆ ಅಂದ್ಬಿಟ್ಟು ಕ್ಯಾಮ್ರಾ ತೊಗೊಳ್ಳಿ ಅಂತ ಹೇಳಿದ್ರು. ಬಟ್ ನಾನು ಇವಾಗ ವೀಡಿಯೋ ಮಾಡ್ತಾ ಇರೋದು ನನ್ನ ಫೋನಲ್ಲೇ. ಓಕೆನಾ. ನಾನು ಕ್ಯಾಮ್ರಾ ಅದೇನಿದ್ರು ಔಟ್ಸೈಡ್ಗೆ ಯೂಸ್ ಮಾಡ್ತೀನಿ. ನಾನು ಹೆಚ್ಚು ಕಮ್ಮಿ 1,00,000 ಬಂಡವಾಳ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಇನ್ನೂ ಅರ್ನಿಂಗ್ ಸ್ಟಾರ್ಟ್ ಆಗಿಲ್ಲ. ಬಟ್ ನಾನು ದುಡ್ಡು ಮಾಡಬೇಕು ಅಂತ ಏನು ನಾನು ಬರಲಿಲ್ಲ ಈ ಫೀಲ್ಡ್ಗೆ. ನನಗೊಂದು ಫ್ಯಾಷನ್ ಇತ್ತು, ಆ ಫ್ಯಾಷನ್ಗೋಸ್ಕರ ನಾನು ಈ ಫೀಲ್ಡಿಗೆ ಬಂದಿದ್ದು. ಬಟ್ ನೀವು ದುಡ್ಡು ಮಾಡಬೇಕು ಅಂತ ದಯವಿಟ್ಟು ಬರಬೇಡಿ. ದುಡ್ಡು ಮಾಡೋಕ್ಕೆ ಅಷ್ಟು ಈಸಿ ಅಲ್ಲ. ನೀವು 1000 ಸಬ್ಸ್ಕ್ರೈಬರು, 4000 ವಾಚ್ ಅವರ್ಸು ನೀವು ಕಂಪ್ಲೀಟ್ ಮಾಡೋಕ್ಕೆ ತಾಳ್ಮೆ ಅಂದರೆ ತಾಳ್ಮೆ ಬೇಕು ಸ್ನೇಹಿತರೆ. ನಾನು 1 ವರ್ಷ ಆದರೂ ಇನ್ನೂ ನಂದು ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ. ನಿಮಗೆ ತುಂಬ ತಾಳ್ಮೆ ಇದ್ದರೆ ಮಾತ್ರ ನಿಮಗೆ ಈ ಫೀಲ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ಎಷ್ಟೋ ಜನ ಬರ್ತಾಯಿದ್ದಾರೆ, ತುಂಬ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಾನು ಶುರು ಮಾಡಿದಾಗ ಅಷ್ಟು ಇರಲಿಲ್ಲ. ಈಗಂತೂ ಭಯಂಕರ ನಾನು ಮಾಡ್ತೀನಿ ಅಂತಿದ್ದಾರೆ. ಅಂಥವ್ರಿಗೆ ಇದೊಂದು ಮೋಟಿವೇಶನ್ ಆಗಿರಲಿ. ಆಮೇಲೆ ಸ್ನೇಹಿತರೆ, ಓಡ್ತಾ ಇಲ್ಲ, ಬರೀ 50 ವ್ಯೂ ಬರ್ತಾಯಿದೆ, 20 ವ್ಯೂ ಬರ್ತಾಯಿದೆ, 30 ವ್ಯೂ ಬರ್ತಾಯಿದೆ ಅಂತ ತಲೆ ಕೆಡಿಸ್ಕೋಬೇಡಿ. ನಂದು ಸೆಂಟ್ರ್ ಸಕ್ಕಾಬಟ್ಟೆ 1000, 70,000, 75,000 ತನಕ ಒಂದು ವೀಡಿಯೋ ಹೋಗಿದೆ. ಇನ್ನು 3,000, 4,000, 2,000 ಆ ಥರ ಎಲ್ಲ ಹೋಗ್ತಿದ್ದು ಸಡನ್ನಾಗಿ ಡ್ರಾಪ್ ಆಗಿ ನಮ್ಮದು 150, 200, 300 ಈ ಥರ ಅಷ್ಟೇ ವ್ಯೂಸ್ ಬರ್ತಿರೋದು. ನಾನು ಒಬ್ಬಂದೇ ಅಲ್ಲ, ನಾನು 5,000 ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟೇ. ಬೇರೆಯವ್ರದ್ದೆಲ್ಲ ನೋಡಬೇಕು ನೀವು, 30,000, 50,000 ಸಬ್ಸ್ಕ್ರೈಬರ್ ಇರೋದು ಕೂಡ ಬರೀ 300, 200, 500, 1000 ಒಳಗಡೆ ಬರ್ತಾಯಿದೆ ವ್ಯೂಸು. ಅದು ಅರ್ಥ ಮಾಡ್ಕೊಳಕ್ಕಾಗಲ್ಲ ಯೂಟ್ಯೂಬ್ ಯಾವಾಗ ಹೇಗೆ ವೈರಲ್ ಆಗುತ್ತೆ, ಯಾವ ಥರ ವೈರಲ್ ಆಗುತ್ತೆ ವೀಡಿಯೋ ಅನ್ನೋದು ಅದೆಲ್ಲ ಹಣೆ ಬರ. ನೋಡಿ, ಮೊನ್ನೆ ನಮ್ಮ ಹುಡುಗಿ ಆಡಿದ್ದು ಹೇಗೆ ವೈರಲ್ ಆದರೂ ಹೇಳಿ, ಆ ಥರ ಟೈಮ್ ಬರಬೇಕಷ್ಟೇ. ನಮ್ಮ ಹಣೆ ಬರ ಚೆನ್ನಾಗಿರಬೇಕು. ಅಲ್ಲಿವರೆಗೂ ನಾವು ಮಾಡೋ ಪ್ರಯತ್ನ, ನಾವು ಮಾಡೋ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನೀವು ದುಡ್ಡು ಮಾಡಬೇಕು ಅಂತ ಬಂದಾಗ ಏನನ್ಸುತ್ತೆ, ಇಷ್ಟೆಲ್ಲ ಎಫೆಕ್ಟ್ ಹಾಕಿ ಏನೂ ಆಗ್ತಿಲ್ವಲ್ಲ, ಏನಕ್ಕೆ ಮಾಡಬೇಕು, ಇಷ್ಟೆಲ್ಲ ಎಫೆಕ್ಟ್ ಹಾಕಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ, ಏನಕ್ಕೆ ಮಾಡಬೇಕು ಅಂತ ಎಷ್ಟೊಂದು ಜನ ಹಾಗೆ ಡ್ರಾಪ್ ಮಾಡಿದ್ರು ತುಂಬ ಜನ ಇದ್ದೀರಾ. ಆ ಥರ ಮಾಡ್ಕೋಬೇಡಿ. ನಾನು ಏನೋ ಒಂದು ಫ್ಯಾಷನಾಗಿ ಮಾಡ್ತಾಯಿದ್ದೀನಿ ಅಂದ್ಕೊಂಡು ವೀಡಿಯೋಗಳನ್ನ ಮಾಡಿ ಸ್ನೇಹಿತರೆ. ಫಸ್ಟು ಶುರು ಮಾಡಿದಾಗ ನೋಡ್ಕೊಂಡು ಮಾಡಿ. ಅವ್ರು ಹೆಂಗಂತಾರೆ, ಇವ್ರು ಹಿಂಗಂತಾರೆ, ನಾಚಿಕೆ ಆಗುತ್ತೆ ಅನ್ನೋದೆಲ್ಲ ಬಿಟ್ಬಿಡಿ. ನಾನು ಹೇಳಿದ್ನಲ್ಲ, ಫಸ್ಟ್ ಏನು ಬೇಕು ಅಂತ ಹೇಳಿದ್ದೀನಿ ಹೇಳಿ, ಮೀಟ್ರು ಬೇಕು. ನಮ್ಮ ಯೂಟ್ಯೂಬ್ಗೆ ಮೀಟ್ರು ಇದ್ದರೆ ಬನ್ನಿ ಮಾಡಿ. ನನ್ನ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಅಂದರೆ ಮಾತ್ರ ಆಲ್ರೆಡಿ ಚಾನಲ್ ಇದೆ ಅಂತ. ಬಟ್ ಅದಕ್ಕೆ ನಿಮಗೆ ನೇಮು ಯೂನಿಕ್ಕಾಗಿ ನೇಮ್ ಹಾಕಿ, ತುಂಬ ಸ್ಪೆಷಲ್ಲಾಗೆಲ್ಲ ಬೇಡ, ನಿಮ್ಮ ನೇಮ್ ಜೊತೆನೇ ಕೂಡ ಸೇರಿಸ್ಕೊಳ್ಳಿ. ನಂದು ಏನಕ್ಕೆ ಜೈ ಕರ್ನಾಟಕ ರವಿ ಅಂತ ಹೇಳಿದ್ರೆ, ನಾನು ಒಂದು ಟೈಮಲ್ಲಿ ಜೈ ಕರ್ನಾಟಕ ಸಂಘಟನೆಯಲ್ಲಿದ್ದೆ. ಅದಾದಮೇಲೆ ಅದು ಜಯ ಕರ್ನಾಟಕ, ನಾನು ಜೈ ಕರ್ನಾಟಕ ಅಂತ. ಜೈ ಬಂದು ಆಂಜನೇಯಂಗೂ ಸೇರಿಕೊಳ್ಳುತ್ತೆ, ಪ್ಲಸ್ ನನ್ನ ಕರ್ನಾಟಕಕ್ಕೂ ನನ್ನ ಸಂಘಟನೆಗೂ ಸೇರಿಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಜೈ ಅಂತ ಇಟ್ಟೆ. ಅದು ಕರ್ನಾಟಕ ಬಂದು ನನ್ನ ಅಭಿಮಾನ, ಕನ್ನಡದ ಮೇಲೆ ಇರೋ ನನಗೆ ಅಭಿಮಾನ. ಅವಾಗೆಲ್ಲ ತುಂಬ ಅಂದರೆ ತುಂಬ ಕನ್ನಡ ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಬಟ್ ಇವಾಗ ಬಿಸ್ನೆಸ್ಸು, ಜವಾಬ್ದಾರಿಗಳು, ಸಂಸಾರ ಅಂತ ಬಂದಮೇಲೆ ಅದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಸಂಸಾರದ ಗಮನ ಕೊಟ್ಟಿದ್ದೀವಿ. ಬಟ್ ಕನ್ನಡದ ವಿಚಾರದಲ್ಲಿ ನಾನು ಯಾವತ್ತೂ ಮುಂದೆ ಇರ್ತೀನಿ ಸ್ನೇಹಿತರೆ. ಓಕೆನಾ. ನಾನು ಹಂಗೆಲ್ಲ ಮಾಡ್ಕೊಬಂದೆ. ಅದಕ್ಕೋಸ್ಕರ ನಾನು ಜೈ ಕರ್ನಾಟಕ ರವಿ ಅಂತ ಇಟ್ಕೊಂಡೆ. ನನ್ನ ಬೇಗ ಗುರುತಿಸ್ತಾರೆ, ರವಿ ಅಂದರೆ ಯಾರು, ಜೈ ಕರ್ನಾಟಕ ಗೊತ್ತಾಯಿತು ಅನ್ನೋ ಒಂದು ಮೈಂಡ್ ಇದೆ. ಯಾಕೆಂದ್ರೆ ನನ್ನ ಬಿಸ್ನೆಸ್ ನೇಮು ಕೂಡ ಅದೇ ಇದೆ. ಅದಕ್ಕೋಸ್ಕರ ನಾನು ಆ ಥರ ಇಟ್ಟಿದ್ದೀನಿ. ಅದೇ ಥರ ನೀವು ಎಕ್ಸಾಂಪಲ್ ನಿಮ್ಮ ಹೆಸರು ಬೇರೆ ಏನಾದರೂ ಮಂಜ ಅಂತಿದ್ರೆ ಮಂಜಿನ ಜೊತೆ ಇನ್ನೊಂದು ಏನಾದರೂ ಸೇರಿಸ್ಕೊಳ್ಳಿ. ಇಲ್ಲ ಮಂಜೇಗೌಡ,
ಇಲ್ಲಾಂದರೆ ಕಿರಣ್ ಗೌಡ, ಇಲ್ಲ ಕಿರಣ್ ಮಂಡ್ಯ, ನಿಮ್ಮ ಯೂನಿಕ್ ನಿಮಗೆ ಏನು ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಬಾಯಿ ಮಾತಾಡ್ತಾ ಇರ್ತಾರೆ. ಏಯ್ ನೋಡೋ ರವಿ ಬಂದ, ಇಲ್ಲ ಅವನು ಅಣ್ ರವಿ ಬಂದ ಎಕ್ಸಾಂಪಲ್ ಆ ಥರ. ಏನಾದರೂ ಒಂದು ರೇಗಿಸ್ತಾ ಇದ್ರೆ ನಿಮ್ಮನ್ನ, ಇದನ್ನೇ ಯೂನಿಕ್ಕಾಗಿ ಇಟ್ಕೊಳ್ಳಿ. ಅದು ಇದಾಗುತ್ತೆ, ಈಸಿಯಾಗಿ ಸರ್ಚಿಂಗಲ್ಲಿ ಸಿಗುತ್ತೆ. ಕೆಲವರು ಸುಮ್ಮನೆ ಏನೇನೋ ಸ್ಪೆಷಲೆಲ್ಲ ಇಟ್ಟರಾಗ ಅದು ಸರ್ಚಿಂಗು ಅಷ್ಟು ಬರಲ್ಲ, ಮೈಂಡಿಗೆ ಬರಲ್ಲ. ಇವಾಗ ನಂದಾದರೆ ಜೈ ಕರ್ನಾಟಕ ರವಿ ಸಿಂಪಲಾಗಿ ಬಂದುಬಿಡುತ್ತೆ. ಜೈ ಕರ್ನಾಟಕ ರವಿ, ಒಂದು ಅಂಗಡಿ ಹೆಸರೇನು ಜೈ ಕರ್ನಾಟಕ ರವಿ ಅನ್ನೋದು ಸಿಂಪಲಾಗಿ ಬಂದುಬಿಡುತ್ತೆ. ಆ ಥರ ನೀವು ಹುಡುಕಿ, ಒಳ್ಳೆಯ ನೇಮ್ನ ಹುಡುಕಿಕೊಂಡು, ತುಂಬ ಜನ ವೀಡಿಯೋ ಮಾಡಿದ್ದಾರೆ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಹೇಗೆ ಅದಕ್ಕೆಲ್ಲ ಏನೇನು ಕೊಡಬೇಕು ಅದೆಲ್ಲ ಡೀಟೇಲಾಗಿ ಬೇರೆಯವ್ರು ಮಾಡಿದ್ದಾರೆ. ಅದರಲ್ಲೂ ತುಂಬ ಜನ ಪಾಪ ಇದ್ದಾರೆ, ನಮ್ಮ ಲಕ್ಕಿ ಲಿಕ್ಕೇಶ್ ಯಶ್ ಅವರು ಇವರೆಲ್ಲ ಇದ್ದಾರೆ. ಆ ಥರದನ್ನು ನೋಡಿಕೊಂಡು ನೀವು ಮಾಡಿ. ಲಕ್ಕಿ ಲಿಕ್ಕೇಶ್ ಯಶ್ ಅಂತ ಇದೆ ನೋಡಿ, ಅವರು ತೋರಿಸಿದ್ದಾರೆ ನಿಮಗೆ ಯಾವ ಥರ ಮಾಡಬೇಕು, ಯೂಟ್ಯೂಬ್ ಕ್ರಿಯೇಟ್ ಯಾವ ಥರ ಮಾಡಬೇಕು ಅನ್ನೋದನ್ನು ಲಕ್ಕಿ ಲಿಕ್ಕೇಶ್ ಯಶ್ ಅವರ ಇದರಲ್ಲಿ ನೋಡ್ಬೋದು ನೀವು. ಬ್ಲ್ಯಾಕಲ್ಲಿ ಕನ್ನಡ ತುಂಬ ಮಾಡಿದ್ದಾರೆ ಅವರು. ನಾನು ಅವ್ರದ್ದನ್ನು ನೋಡಿಕೊಂಡೆ, ನಾನು ಎಲ್ಲ ನನ್ನ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದು. ಹಾಗೆ ತುಂಬ ಜನ ಇದ್ದಾರೆ ನಮ್ಮ ಇದರಲ್ಲಿ, ನೋಡಿಕೊಂಡು ನೀವು ಮಾಡಿ. ನೋಡಿಕೊಂಡು ಹುಷಾರಾಗೆಲ್ಲ ಮಾಡಿ, ಕಷ್ಟಪಡಿ, ತಾಳ್ಮೆ ಇರಲಿ. ಏಕ್ದಮ್ ಯಾವುದು ಸುಯ್ ಅಂತ ಹೋಗೋಕ್ಕಾಗಲ್ಲ. ಹಂತಂತವಾಗಿ ಹೋಗ್ತಾ ಇದ್ರೇ ಅದ್ರ ಮಜಾನೇ ಬೇರೆ. ಕಷ್ಟಪಟ್ಟು ಹತ್ತಿದ್ರೇ ಮಜಾನೇ ಬೇರೆ. ನನ್ನ ಮಾನಿಟೇಷನ್ಗೆ ಇನ್ನೇನೋ ಹತ್ತತ್ರ ಇದ್ದೀನಿ. ಅದು ನಿಮ್ಮ ಬೆಂಬಲ ಸಹಕಾರ ಬೇಕು. ದಯವಿಟ್ಟು ನಮ್ಮ ವೀಡಿಯೋಗಳನ್ನ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದೇನೆ. ಕೆಲವರು ಸುಮ್ಮನೆ ಜಂಪ್ ಆಗಿಬಿಡ್ತೀರಾ, ಇಲ್ಲ ಫ್ರೀ ಇದ್ದಾಗ ನೋಡಿ, ಇಲ್ಲ ನೋಡಲೇಬೇಡಿ. ಇಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ನಾನು. ಕೆಲವ್ರು ಏನು ಮಾಡ್ತೀರಾ, ಸುಮ್ಮನೆ ಆನ್ ಮಾಡ್ತೀರಾ, ನೋಡೋ ಥರ ನೋಡ್ತೀರಾ, ಬಟ್ ವ್ಯೂಸೇ ಬರೋಲ್ಲ ನನಗೆ. ಅಕೌಂಟ್ ಇವಾಗ ನನಗೆ ಇಂಪಾರ್ಟೆಂಟ್ ಇರೋದೇ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ನೀಟಾಗಿ ನೋಡಬೇಕು. ಕೆಲವು ನೋಡದೆ ಹೋದ್ರೂ ಪರವಾಗಿಲ್ಲಪ್ಪ, ಆನ್ ಮಾಡಿಬಿಟ್ಬಿಟ್ರು ಅಲ್ಲಿ. ತಮಾಷೆಗೆ ಹೇಳಿದೆ. ದಯವಿಟ್ಟು ನೋಡಿ, ಸಹಕರಿಸಿ, ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು, ಹೀಗೆ ನಮ್ಮನ್ನ ಆಶೀರ್ವದಿಸಿ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಅಂತೂ ಹೊಡೆದೇ ಮಿಸ್ ಮಾಡಿಬಿಡಿ. ದಯವಿಟ್ಟು ಬೆಲ್ ಬಟನ್ ಹೊಡೀರಿ, ನಮ್ಮ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್. ಬರ್ತೀನಿ. ಬಾಯ್.